ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಇದು ತುಂಬಾ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಮಗಳು ಇಬ್ಬರು ಗೌರಿ ಹಬ್ಬಕ್ಕೆ ಮೆಹಂದಿ ಹಾಕ್ಕೊಂಡಿದ್ವಿ. ಸೊ ಅವಳ ರಿಯಾಕ್ಷನ್ ಹೇಗಿತ್ತು ನೋಡಿ. ಹಬ್ಬ ಸ್ಟಾರ್ಟ್ ಆಗೋದೇ ಈ ರಂಗೋಲಿಯಿಂದ. ಸೊ ರಂಗೋಲಿಗೆಲ್ಲ ಬಣ್ಣಗಳನ್ನ ತುಂಬಿ ನೆಕ್ಸ್ಟ್ ತುಳಸಿ ಪೂಜೆ ಮಾಡಿ ದೇವ್ರಿಗೂ ಅಲಂಕಾರ ಮಾಡಿ ನಾವು ಗೌರಿ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಗೌರಿ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಗೌರಿ ದಾರ ಕಟ್ಕೊಂಡು, ಗೌರಿ ಹಬ್ಬದಲ್ಲಿ ಬಳೆ ಹಾಕ್ಕೊಳ್ಳೋದೇ ಒಂದು ಖುಷಿ. ಸೊ ನಾನು ನನ್ನ ಮಗಳು ಎಲ್ಲರೂ ಬಳೆ ಹಾಕ್ಕೊಂಡು ರೆಡಿ ಆಗಿ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ನಮ್ಮ ಅತ್ತೆ ಮನೆಗೆ ಬಂದಮೇಲೆ ನಮ್ಮ ಅನು ಆಂಟಿ ಕೂಡ ಬಂದಿದ್ದರು, ಅಜ್ಜಿನೂ ಕೂಡ ಬಂದಿದ್ದರು. ಸೊ ಎಲ್ಲರೂ ಅಲ್ಲಿ ಒಟ್ಟಿಗೆ ಗೌರಿ ಹಬ್ಬನ ಮಾಡೋಣ ಅಂತ ಹೋದ್ವಿ. ಸೊ ದೇವರಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿ ಕೂಡ ಪೂಜೆ ಮಾಡಿ ಅಲ್ಲಿ ನಮ್ಮ ಅತ್ತೆ ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಸೊ ಅವ್ರುಗಳ ಆಶೀರ್ವಾದ ತಗೊಂಡು ನಾನು ಊಟ ಮಾಡಿಕೊಂಡು ನಮ್ಮ ಮನೆಗೆ ವಾಪಸ್ ಬಂದೆ. ಸೊ ನೆಕ್ಸ್ಟ್ ಡೇ ಏನಾಯಿತು ಗಣಪತಿ ಹಬ್ಬದ ದಿನ ಅಂತ ಕಂಟಿನ್ಯೂಷನಲ್ಲಿ ತೋರಿಸಿದ್ದೀನಿ. ನಾನು ನನ್ನ ಮಗಳು ಮ್ಯಾಚಿಂಗ್ ಬಳೆಗಳು ಹಾಕ್ಕೊಂಡು ಇಬ್ಬರೂ ಕೂಡ ರೆಡಿಯಾಗಿ ನಮ್ಮನೆ ಹತ್ರನೇ ಗಣಪತಿ ಕೂರಿಸಿದ್ರು. ಸೊ ನಾವು ಗಣಪತಿ ನೋಡೋಣ ಅಂತ ಹೋಗೋಣ ಅಂತ ಹೋದ್ವಿ. ಹಾಗೆ ಎಲ್ಲ ಗಣಪತಿ ನೋಡಿಕೊಂಡು ಅಲ್ಲಿ ದೇವ್ರ ದರ್ಶನ ಮಾಡಿದ್ವಿ. ಗೌರಿ ಮಾತ್ರ ತುಂಬ ಲಕ್ಷಣವಾಗಿತ್ತು. ಅದು ನೋಡ್ತಾ ಹಂಗೆ ನಿಂತ್ಕೊಂಡ್ಬಿಟ್ಟಿದ್ವಿ, ಎಷ್ಟು ಚೆನ್ನಾಗಿತ್ತು ಗಣಪತಿನೂ ಕೂಡ. ಹಾಗೆ ಎಲ್ಲ ಮುಗಿಸ್ಕೊಂಡು ಒಂದು ಸೆಲ್ಫಿ ತೊಗೊಂಡು ಮನೆಗೆ ಹೊರಟ್ವಿ. ರೂಪ ಜಪಾನ್ಗೆ ಹೋಗ್ತಾಯಿದ್ಲು. ಸೊ ಅವಳು ಹಬ್ಬದ ದಿನವೇ ಹೋಗ್ತಾಯಿದ್ಲು. ತುಂಬ ಬೇಜಾರಾಗ್ತಾಯಿತ್ತು ಹಬ್ಬದ ದಿನ ಹೋಗ್ತಿದ್ಯಲ್ಲ ಅಂತ. ಸೊ ಅವಳನ್ನ ನಾವು ಸೆಂಡ್ ಆಫ್ ಮಾಡೋಣ ಅಂತ ಬೇಗನೆ ಹೋದ್ವಿ. ಎಲ್ಲರೂ ಸ್ವಲ್ಪ ಬೇಜಾರಲ್ಲಿದ್ವಿ, ಅವಳು ಹಬ್ಬದ ದಿನ ಹೋಗ್ತಾ ಇದ್ದಾಳಲ್ಲ ಅಂತ. ಬಟ್ ಅವಳು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಅವಳಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಅವಳು ಸೇಫಾಗಿ ರೀಚ್ ಆದಳು ಕೂಡ. ಹಬ್ಬದ ವ್ಲಾಗ್ ಇದಾಗಿತ್ತು. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.